ಅದು ಇಟ್ಬಿಡು ಅಲ್ಲಿ ಮರಿಗೆ. ನಿಂಗೊಂದು ಟಾಸ್ಕ್ ಕೊಡ್ತೀನಿ. ಈಗೇನು ಸ್ವೀಟ್ ನೋಡ್ತಾ ಇದೆಯಲ್ಲ, ನಾನು ಹೇಳಿದ ಕೈಯಲ್ಲಿ ಹಿಡ್ಕೊ ಅಂತ. ಇನ್ನು 15 ನಿಮಿಷ ನಿನ್ನ ಕೈಯಲ್ಲಿ ನೀನು ಅದೇ ಥರ ಹಿಡ್ಕೊಂಡಿದ್ರೆ ಇನ್ನೂ ಒಂದು ಪೀಸ್ ಫುಲ್ ಪೀಸ್ ನಿನಗೆ ಕೊಡ್ತೀನಿ. ಏನಂದರೆ ಕೊಡಮ್ಮ. 15 ನಿಮಿಷ ಹಂಗೆ ಹಿಡ್ಕೊಂಡಿರ್ಬೇಕು ನೀನು. ಇಟ್ಕೊಂಡಿದ್ರೆ ನಿನಗೆ ಇನ್ನೂ ಒಂದು ಪೀಸ್, ಒಂದು ಫುಲ್ಲು ಮತ್ತು ಇನ್ನೊಂದು ಅರ್ಧ. ಅಲ್ಲ ನಾನು ಅಷ್ಟೇ ನೀನು ಹೇಳ್ಬೇಡ. ನಾನು ತರಿಸ್ಕೊಂಡಿರೋದು ನಾನು ತಿನ್ನೋಕ್ಕೆ, ಆಯಿತಾ? ಇನ್ನು 15 ನಿಮಿಷ ನೀನು ಒಂಚೂರು ಅದನ್ನು ಬಾಯಿ ಹತ್ರನೂ ತೊಗೊಂಡೋಗ್ಬಾರ್ದು. ಅಲ್ಲೆಲ್ಲ ಇಡಬೇಡ, ಕೈಯಲ್ಲೇ ಹಿಡ್ಕೊಂಡಿರ್ಬೇಕು. ಈಗ ಎಷ್ಟು ಗೊತ್ತಾ ಟೈಮು? 6 o'clock. 6:15 ಹಂಗೆ ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಆವಾಗಲೇ ಕೊಡೋದು, ಇಲ್ಲಾಂದರೆ ಕೊಡೋಲ್ಲ, ಆಯಿತಾ? ಚೂರು ನೆಕ್ಕು ನೋಡೋಂಗಿಲ್ಲ. ಆಯಿತು, ಕೇಳಿಗ ಆಯಿತು. ತೋರಿಸು ಟೈಮು. 6 ಆಗಿದೆ. ಸ್ಟಿಲ್ 9 minutes to go. ನನ್ನ ಮಗ ಹಂಗೆ ಇಟ್ಕೊಂಡಿದ್ದಾನೆ ಕೈಯಲ್ಲಿ. ಚೂರು ನೆಕ್ ನೋಡಿಲ್ಲ ಹೆಂಗಿದೆ ಟೇಸ್ಟು ಅಂತ. ಆಲ್ರೆಡಿ ಬಾಕ್ಸಲ್ಲಿ ಅರ್ಧ ಖಾಲಿಯಾಗಿದೆ. ಇನ್ನು 9 ನಿಮಿಷ ಫುಲ್ ಖಾಲಿಯಾಗೋಯ್ತದೆ. ತಿನ್ಕೊಬಿಡೋ, ಅಷ್ಟು ಸಿಗಲ್ಲ ಆಮೇಲೆ ನಿನಗೆ. ಅದಕ್ಕೆ ಇದ್ಕೊಬಿಡ್ತೀನಿ. ಹಾಂ, ನಾನಿಲ್ಲ. ಆಮೇಲೆ ಕಾಯ್ತೀಯ? ಇನ್ನು 9 ನಿಮಿಷ ಕಾಯ್ತೀಯ? 6:15 ಆಗೋಯ್ತಾ? ಏನು ಕೇಳು ಟೆಸ್ಟ್ ಮಾಡಿರೋದು ಅಂತ. ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿದೆ. ಯಾವ ಮಕ್ಕಳು, ನಾನು ಹೇಳಿಲ್ಲ ಇನ್ನು ತಿನ್ನು ಅಂತ, ಯಾವ ಮಕ್ಕಳು ಆ ಥರ ಕೈಯಲ್ಲಿ, ಇವಾಗ ನೀನು ತುಂಬ ಇಷ್ಟಪಡೋದೇನು ಹೇಳು? ತಿಂಡಿಗಳು ತಿನ್ನೋದೇನಾದರೂ ತುಂಬ ಇಷ್ಟಪಡ್ತೀಯಲ್ವ ನೀನು? ಆ ಥರ ಇಷ್ಟಪಡೋ ವಸ್ತುನ ಮುಂದೆ ಇಟ್ಬಿಟ್ಟು ವೆಯ್ಟ್ ಮಾಡೋಕ್ಕೆ ಹೇಳ್ಬೇಕಂತೆ. ಯಾವ ಮಕ್ಕಳು ವೆಯ್ಟ್ ಮಾಡದೆ ತಿಂದ್ಬಿಡ್ತಾರಲ್ಲ ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ವಂತೆ, ಪೇಷನ್ಸ್ ಇರಲ್ವಂತೆ. ನನ್ನ ಮಗನಿಗೆ ಪೇಷನ್ಸ್ ಇದೆ. ಕಂಗ್ರ್ಯಾಚುಲೇಷನ್ಸ್. ನಿನಗಿದೆಯಾ ಇಲ್ವಾ ಪೇಷನ್ಸ್ ಅಂತ ಚೆಕ್ ಮಾಡಿದೆ. ಕಂಗ್ರ್ಯಾಚುಲೇಷನ್ಸ್. ಪೇಷನ್ಸ್ ಇದ್ದವರು ಮುಂದೆ ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತಾರೆ. ನೀನು ಚೆನ್ನಾಗಿ ಸಕ್ಸಸ್ ಆಗಿ ಬಾಳು. ನನ್ನ ಆಶೀರ್ವಾದ ನಿನ್ನ ತಲೆ ಮೇಲೆ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು. ಆಯಿತಾ? ನೀವು ಓದಿಸಿದಲ್ಲ, ಅದಕ್ಕೆ ನಾನು ಸುಮ್ಮನೆ. ಇಲ್ಲಾಂದಿದ್ರೆ ಏನು ತಿಂತಾಯಿಲ್ಲ. ತಿಂತಾಯ್ತಾ? ಅಲ್ಲ, ನೀವೇನೋ ಏನೋ ಕೊಟ್ಟಿಲ್ಲ ಅಂದರೆ ತಿಂತಾಯಿದ್ದೆ. ಏನೇನು ಟಾಸ್ಕ್ ಏನು ಕೊಟ್ಟಿಲ್ಲ ಅಂದರೆ ತಿಂತಾಯಿದ್ದಾ? ಅಂದರೆ ಇದಕ್ಕಿಂತ ಎಕ್ಸ್ಟ್ರಾ ಕೊಡ್ತೀರ ಅಂತ ಹೇಳಿದ್ರೆ ತಿಂತಾಯಿದ್ದೆ. ಹೇಳಿರಲಿಲ್ಲ, ತಿಂತಾಯಿದ್ದೆ. ಸುಮ್ಮನೆ ಹಂಗೆ 15 ನಿಮಿಷ ವೆಯ್ಟ್ ಮಾಡೋ ಅಂದಿದ್ರು ತಿಂತಾ ಇರಲಿಲ್ಲ, ತಿಂದ್ಬಿಡ್ತಾ ಇದ್ದೆ. ಎಕ್ಸ್ಟ್ರಾ ಕೊಡ್ತೀನಿ ಅಂದಿದ್ದಕ್ಕೆ ಹಿಂಗೆ ಇದೆಯಾ? ಥೂ, ಮೋಸ್ಕಾರ. ಹೋಲಿ ಬಿಡು. ಇದ್ರ ಅರ್ಥ ಏನು ಗೊತ್ತಾ? ಸಣ್ಣ ಪುಟ್ಟದಕ್ಕೆ ಆಸೆ ಪಟ್ಟು ಜೀವನದಿಂದ ಓಡಬೇಡ. ಮುಂದೆ ಏನೋ ದೊಡ್ಡದು ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಕಷ್ಟಪಟ್ಟು ಜೀವನನ ಸಾಗಿಸು ಅಂತ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಹೋಗ್ಲಿ, ಏನು ಹೇಳಿದೆ ಅಂತ. ಈಗ ನನಗಿಷ್ಟೇ ಸಾಕು, ನಾನು ಇಷ್ಟೇ ತಿಂದ್ಬಿಡ್ತೀನಿ ಅಂದಿದ್ರೆ ನೀನು, ನಿನಗೆ ಏನು ಇವಾಗ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಆಸೆನೇ ಇರ್ತಾ ಇರಲಿಲ್ಲ. ಇಲ್ಲ, ನಾನು ಇನ್ನೂ ಎಕ್ಸ್ಟ್ರಾ ಏನಾದರೂ ಗ್ರ್ಯಾಬ್ ಮಾಡಬೇಕು ಅನ್ನೋದು ಮೈಂಡಿಗೆ ಬರಬೇಕು. ಅದಕ್ಕೆ ನಿನಗೆ ಈ ಟಾಸ್ಕನ್ನು ಕೊಟ್ಟಿದ್ದೆ. ಅದರಲ್ಲಿ ವಿನ್ ಆಗಿದೆಯಾ? ನಾನೇನು ಓನಾಗಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಲ್ಲ ಇದು. ಯಾರೋ ಹಾಕಿದ್ರು, ನೋಡೋಣ ನನ್ನ ಮಗನ ಪೇಷನ್ಸ್ ಚೆಕ್ ಮಾಡೋಣ ಅಂತ ಮಾಡಿ. ಅದಕ್ಕೆ ಅಂತಲ್ಲ, ನನಗೆ ತಿನ್ಬೇಕು ಅನ್ನಿಸ್ತು, ನಾನು ತರಿಸ್ದೆ. ಅದರಲ್ಲಿ ನೀನು ಚೆಕ್ ಮಾಡಿದೆ ಅಷ್ಟೆ. ಓಕೆ, ನಾನು ಹೇಳ್ದಂಗೆ ಕೊಡ್ತೀನಿ. ನಿನಗೂ ಇಟ್ಟಿದ್ದೀನಿ. ಇನ್ನು ತುಂಬ ದಿನದಿಂದ ಶಾವಿಗೆ ಪಾಯಸ ಕುಡಿಬೇಕಂತೇಳಿ ಆಸೆ ಇತ್ತು. ಸೊ ಈ ಒಂದು ಶಾವಿಗೆ ಪ್ಯಾಕೆಟ್ ಏನಿದೆ ಗೊತ್ತಾ, ಇದಕ್ಕೆ ಹಾಲು ಹಾಕೋಂಗಿಲ್ಲ, ಬಿಸಿನೀರನ್ನು ಆ್ಯಡ್ ಮಾಡಬೇಕು ಇದಕ್ಕೆ. ಸೊ ಇದು ಫಸ್ಟ್ ಟೈಮ್ ನಾನು ರಾಯಲ್ ಮಾರ್ಟಲ್ಲಿ ನೋಡಿದ್ದೆ. ಅದಾದಮೇಲೆ ಅದರಲ್ಲಿ ಸಿಕ್ಕೇ ಇರಲಿಲ್ಲ. ಸೊ ಫೈನಲಿ ನಂದಿನಿ ಡೈರಿನ ತೊಗೊಂಬಂದಿದ್ದಾರೆ. ಬಿಸಿ ನೀರು ಮಾತ್ರ ಸೇರಿಸಿ, ಹಾಲಿನ ಅವಶ್ಯಕತೆ ಇಲ್ಲ. ಸೊ ಇದೊಂಥರ ಬೆಸ್ಟ್ ಅಂತ ಹೇಳ್ಬೋದು. ಈ ಥರ ಒಂದು ಪಾಕೆಟ್ ಸಿಕ್ಬಿಟ್ರೆ ಹಾಲಿಲ್ಲ ಅಂದ್ರೂ, ಸಕ್ಕರೆ ಇಲ್ಲ ಅಂದ್ರೂ ಆರಾಮಾಗಿ ನಾವು ಪಾಯಸ ಮಾಡ್ಕೊಂಡು ಕುಡಿಬೋದು.
ಸೊ ಯಾಕೋ ಕುಡಿಬೇಕಂತ ಆಸೆ ಆಗ್ತಾಯಿತ್ತು, ಅದಕ್ಕೆ ತರಿಸಿದೆ. ಜಸ್ಟ್ ಅದು ಬಿಸಿನೀರು ಮಾಡಿಬಿಟ್ಟು ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊ ಅಷ್ಟು. ಅರ್ಧ ಲೀಟ್ರಷ್ಟು ನೀರನ್ನು ಬಾಯ್ಲ್ ಮಾಡಿದ್ದೀನಿ. ಮಿಕ್ಸ್ಚರ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪ್ಯಾಕೆಟಿಗೆ ಅರ್ಧ ಲೀಟ್ರ್ ಅಂತ ಹೇಳಿದ್ರು, ಸೊ ಹಾಗಾಗಿ ಅರ್ಧ ಲೀಟ್ರು ನೀರಿಗೆ ಮಿಕ್ಸ್ ಹಾಕಿದ್ದೀನಿ. ಸ್ವೀಟ್ ಕರೆಕ್ಟ್ ಇದೆ ನೋಡ್ಬಿಡ್ತೀನಿ. ಸ್ವೀಟ್ ಕರೆಕ್ಟಾಗಿದೆ. ಮೀಡಿಯಮ್ ಆಗಿ ತಿನ್ನೋರಿಗೆ ಕರೆಕ್ಟ್ ಇದೆ. ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅನ್ನೋರಿಗೆ ಸ್ವಲ್ಪ ಸ್ವೀಟ್ ಶುಗರ್ ಮಿಕ್ಸ್ ಮಾಡ್ಕೊಳ್ಬೇಕು ಅನಿಸುತ್ತೆ. ಬಟ್ ನೋಡೋಣ, ಶಾವಿಗೆ ಎಲ್ಲ ಬೆಂದ ಮೇಲೆ ಹೇಗಿರುತ್ತೆ ಟೇಸ್ಟ್ ನೋಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. Mix the contents of this pack in ½ liter of hot water and cook on low flame for 5 to 10 minutes, stirring continuously. Tasty payasa ready to serve. MRP ಬಂದು 80 rupees ಇದಕ್ಕೆ. ಸೊ ಈ ಒಂದು ಪ್ಯಾಕೆಟ್ ಏನಿದೆ 200 ಗ್ರಾಮ್ ಪ್ಯಾಕೆಟ್ಗೆ ಅರ್ಧ ಲೀಟ್ರು ನೀರು ಹಾಕಬೇಕು. ಶುಗರ್ ಏನು ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ, ಬಟ್ ನನಗೆ ಸ್ವಲ್ಪ ಶುಗರ್ ಕಮ್ಮಿ ಅನ್ನಿಸ್ತು. ಸೊ ಹಂಗಾಗಿ ಒಂದು 4 ಸ್ಪೂನ್ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೆ. ನನ್ನ ಮಗ ಬೆಳಗ್ಗೆನೇ ಮಾಡುವ ಅಂತೇಳಿ ಕೂತ್ಕೊಂಡಿದ್ದ. ಹೆಂಗೂ ಬಿಸಿನೀರಲ್ಲಲ್ವ ಮಾಡೋದು, ಬೆಳಗ್ಗೆನೇ ಮಾಡಿಬಿಡು ಮಮ್ಮಿ ಅಂತ. ನೀನು ಸಂಜೆ ಬಾ ಅಷ್ಟೊಂದು ಮಾಡಿಟ್ಟಿರ್ತೀನಿ ಅಂತ. ಸೊ ಇವಾಗ ಇನ್ನೂ ಮಧ್ಯಾಹ್ನ 1 o'clock ಆಗ್ತಾಯಿದೆ. ಇನ್ನೇ ನನ್ನ ಹಸ್ಬೆಂಡ್ ಅವ್ರು ಇಷ್ಟಪಡಲ್ಲ ಶಾವಿಗೆ ಪಾಯಸ. ನನಗೆ ನನ್ನ ಮಗನಿಗೆ ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ ಇನ್ 10 minutes. ಹಾಗೆ ಬಿಸಿ ಬಿಸಿಯಾಗೂ ಕೂಡ ಟೇಸ್ಟ್ ಮಾಡೋಣ ಹೇಗಿರುತ್ತೆ. ಚೆನ್ನಾಗಿರುತ್ತೆ, ಇನ್ನೆಂಗಿರುತ್ತೆ. ಸೊ ನಾರ್ಮಲಾಗಿ ನಾವು ಶಾವಿಗೆ ಮಾಡಿದಾಗ ಸ್ವಲ್ಪ ಬೆಂದಾಗ ದಪ್ಪ ಆಗಿಬಿಡುತ್ತೆ, ಬಟ್ ಇದು ಆ ಥರ ಆಗಲ್ಲ, ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ನನಗಿಷ್ಟ ಈ ಥರದ್ದು. ನೋಡಿ ಫ್ರೆಂಡ್ಸ್, ನಾನು ಕೇಳಿ ಅಂದರೆ ಕೇಳಲ್ಲ, ಬರ್ಕೊಂಡು ಕೂತಾರೆ. ಅದಕ್ಕೆ ನಾನು ಸುಮ್ಮನೆ ಹೋಗ್ಬಿಟ್ಟು ಅದಕ್ಕೆ ನೋಡ್ತಾ ಇದ್ದೆ. ಮಾಡ್ಕೊಂಬಿಡಂಗೆ ಪಾಚಿ ಮಾಡು ಕಂದ, ಕಂದ ಪಾಚಿ ಮಾಡಪ್ಪ. ನನಗೆ ಕೇಳು ಅನ್ನೋದಾರು ತಪ್ತದೆ. ಹಂಗೆ ತಪ್ಪು. ಹಾಂ ಪಚ್ಚಿ ಅಯ್ಯಿ. ಗೊರಕೆ ಹೊಡಿಬೇಕು ಇಷ್ಟೊತ್ತಿಗೆ. ಇಲ್ಲಿ ಹೊಡೆದ್ರೆ ನಿದ್ದೆ ಬರೋದು, ಕೈಗೆ ಹೊಡೆದ್ರೆ ನಿದ್ದೆ ಬರೋದು. ನಾನು ತಟ್ಟಲ್ಲ, ಹೋಗಿಲ್ಲ. ಆಯ್ತು ತಟ್ಟು. ಎತ್ತು ಕೈ ಎತ್ತದಕ್ಕೆ ಹಂಗೆ ಇಟ್ಕೊಂಡು ತಟ್ಟಲ್ಲ ನಾನು. ಯಾಕೆ ಹೋಗೋದು ಇಲ್ಲ, ನೀನು ಹಂಗೆ ಇಟ್ಕೊಂಡು ತಟ್ಟೋದೇ ಇಲ್ಲ. ಬೇಡ ಇಲ್ಲಿ ತಟ್ಟು. ಇಲ್ಲ, ನಾನು ಅಲ್ಲಿ ತಟ್ಟೋದು. ನಾನು ಎಲ್ಲಿ ತಟ್ಟಬೇಕು ಅಲ್ಲಿ ತಟ್ಟೋದು. ಬೇಡ. ನಾಯಿ ನನ್ನ ಹಾಯ್ ನೀನ. ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಶಿಶಿರ್ ಏನು ಹಿಂಗಾಡ್ತಾನೆ ಮನೆಯಲ್ಲಿ ಅಂತ. ಸ್ಕೂಲಲ್ಲೂ ಹಿಂಗೆ ಆಡ್ತಿರ್ತೀನಿ. ಹಿಂಗೆ ಕಚ್ಚಕೋಯ್ತು ಎಲ್ಲರಿಗೂ. ಇಲ್ಲ ಮತ್ತೆ ನೋಡಿ ಫ್ರೆಂಡ್ಸ್, ವಿಡಿಯೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಕೇಳಿ ಓದಿರೋದು ಮರ್ಸೋಗಿರ್ತದೆ. ಅಲ್ಲ, ನಾನು ಟೈಮ್ ಪಾಸ್ ಮಾಡ್ತಾ ಇದ್ರೆ ನೀನೇನೆ ಟೈಮ್ ಪಾಸ್ ಮಾಡ್ತಾ ಇದೆಯಾ? ನಿನ್ನ ಪಾಡಿ ನೀನು ಹೋಗು. ಎಕ್ಸಾಮ್ ನನಗೆ ಇರೋದು ನಿನಗೆ ಇರೋದು. ನಿಂಗೆ
ನನ್ಗ ನಾನು ಟೈಮ್ ಪಾಸ್ ಮಾಡೋ ಎಕ್ಸಾಮು ನನಗೆ ಬರೆಯೋ ಎಕ್ಸಾಮು. ನನಗೆ ನಾಳೆ ಸ್ಟಾರ್ಟ್ ಆದರೆ ನಿನಗೆ ಇವತ್ತು ಸ್ಟಾರ್ಟ್ ಆಯ್ತಿದೆ. ಆಮೇಲೆ ನನಗೆ ನಾಳೆ ಮುಗೀತಂದ್ರೆ ನಿಂಗೆ ಇವತ್ತೇ ಮುಗಿದೋಗಿರ್ತದೆ. ಮಧ್ಯಾಹ್ನ 3 ಗಂಟೆ ಆಗ್ತಾಯಿದೆ. ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬ್ಲಾಗ್ ಮಾಡೋಕ್ಕೆ ಮೂಡಿರಲಿಲ್ಲ. ಇನ್ನು ಈವ್ನಿಂಗ್ ನನ್ನ ಮಗ ಬಂತು ಅಂತಂದರೆ ಅವನಿಗೆ ಓದಿಸ್ಕೊಂಡು ಕೂತ್ಕೊಳ್ಳೋದೇ ನನ್ನ ಕೆಲಸ ಆಗ್ಬಿಡುತ್ತೆ. ನಾಳೆ ಯಾವ ಸಬ್ಜೆಕ್ಟ್ ಇದೆ ಗೊತ್ತಿಲ್ಲ. ಇಂಗ್ಲೀಷ್ ಇರಬೇಕು, ಮೇ ಬಿ ಇಂಗ್ಲೀಷ್ ಅವ್ರ ಕನ್ನಡ ಇರುತ್ತೆ. ಓದಿಸೋ ಅಂಥದ್ದೇನಿಲ್ಲ. ಅವ್ನಿಗೇನಂದರೆ ಅವ್ನು ಓದಿರೋದು ರಿವೈಸ್ ಮಾಡಿಸಿ ಅಷ್ಟೇ ಕೇಳೋದು. ಮೀಶೋನಲ್ಲಿ ಒಂದು ಡ್ರೆಸ್ ಕೂಡ ಆರ್ಡರ್ ಮಾಡಿದ್ದೆ. ಇದು ಆ ವಿಡಿಯೋದಲ್ಲಿ ನೆವಿ ಬ್ಲೂ ಕಾಣುತ್ತೆ ಆ ಫೋಟೋದಲ್ಲಿ, ಬಟ್ ಇದರಲ್ಲಿ ಬ್ಲ್ಯಾಕ್ ಅಲ್ಲ, ನೆವಿ ಬ್ಲೂನೇ, ಬಟ್ ತುಂಬ ಡಾರ್ಕ್ ಬ್ಲೂ ಆ ಥರ ಅಂತ ಒಂಥರ ಬ್ಲ್ಯಾಕ್ ಅಂತಾರಲ್ಲ ಅದು. ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೀಪಾಗಿದೆ ಇದು. ಸೊ ಈ ಥರದ್ದು ಇದಕ್ಕಿಂತ 300-350 ಒಳ್ಳೊಳ್ಳೆ ಗೌನ್ ಸಿಕ್ಕಿದೆ ನನಗೆ ಮೀಶೋನಲ್ಲಿ. ಇದು 473 ರುಪೀಸೇನೋ. ಸ್ವಲ್ಪನೂ ಇಷ್ಟ ಆಗಿಲ್ಲ ನನಗೆ, ಅದಕ್ಕೆ ರಿಟರ್ನ್ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಅದಂಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಫೋಟೋ ಹಾಕ್ತೀನಿ ನೋಡಿ ಸೈಡಲ್ಲಿ. ನಾನಂತೂ ರೆಕಮೆಂಡ್ ಮಾಡಲ್ಲ, ನೀವು ಯಾರು ತಗೊಳ್ಳಿ ಅಂಥೇಳಿ. ಚೆನ್ನಾಗಿರ್ಬೋದೇನೋ ಅಂತ. ಇದೇ ಥರದ್ದು ಒಂಥರ ಬ್ಲೂ ತೊಗೊಂಡಿದ್ದೀನಿ. ಅಂದರೆ ಅದು ಸ್ಲೀವ್ಸ್ ಇದೆ, ಉದ್ದ ಸ್ಲೀವ್ಸ್ ಇದೆ, ಬ್ಲೂ ಕಲರ್ ತೊಗೊಂಡಿದ್ದೆ. ಬಟ್ ಅದು ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ. ಬಟ್ಟೆ ಕ್ವಾಲಿಟಿ ಇರ್ಬೋದು. ಅಷ್ಟು ಪ್ರೈಸ್ ಬಂದ್ಬಿಟ್ಟು ಅದು ಇದಕ್ಕಿಂತ ಒಂದು 100 ರೂಪಾಯಿ ಎಕ್ಸ್ಟ್ರಾ ಇರ್ಬೋದೇನೋ ಅಷ್ಟೇ. ಬಟ್ ಬಟ್ಟೆ ಕ್ವಾಲಿಟಿ ಇರ್ಬೋದು, ಲೈನಿಂಗ್ ಕೊಟ್ಟಿರೋದು ಎಲ್ಲ ಚೆನ್ನಾಗಿದೆ. ಬಟ್ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ ನನಗೆ. ನೋಡಿದ ತಕ್ಷಣವೇ ಡಿಸಪಾಯಿಂಟ್ ಆಗೋಯ್ತು. ಅದಕ್ಕೆ ಹಂಗೆ ತೆಗೆದು ನಾನು ಹಾಕ್ಕೊಂಡು ನೋಡಲಿಲ್ಲ ಹೆಂಗಿದೆ ಏನು ಅಂತೇಳಿ, ಹಾಗೆ ಕವರ್ಗೆ ಹಾಕಿಟ್ಬಿಟ್ಟಿದ್ದೀನಿ ಅಲ್ಲೇ. ಇನ್ನು ರಿಟರ್ನ್ ಹಾಕಿದ್ದೀನಿ. ಬಂದು ರಿಟರ್ನ್ ಹಾಕ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಸೊ ಅಡುಗೆ ಕೂಡ ಆಯಿತು. ಬೇಳೆ ಸಾಂಬಾರು, ಬರೀ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡು ತಿಂದೆ. ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ನನಗೆ, ಸಖತ್ ಸುಸ್ತಾಗ್ತಾಯಿತ್ತು. ಸೊ ಹಂಗಾಗಿ ಮುದ್ದೆ ಮಾಡ್ಕೊಂಡು ತಿಂದು. ಇನ್ನು ನನ್ನ ಮಗ ಬಂದಿಲ್ಲ. ಇವಾಗ ಏನಂದರೆ ಅವನಿಗೆ ಟೆಸ್ಟ್ ನಡೀತಾ ಇರೋದ್ರಿಂದ ಯಾವುದೇ ರೀತಿ ಆಟಗಳಿರಲ್ಲ, ಯಾವುದೇ ಪ್ರಾಕ್ಟೀಸ್ ಇರಲ್ಲ. ಕಬಡ್ಡಿ, ವಾಲಿಬಾಲ್ ಆ ಥರ ಪ್ರಾಕ್ಟೀಸ್ ಇರಲ್ಲ. ಬೇಗ ಬಂದುಬಿಡ್ತಾನೆ ಮನೆಗೆ. ಬಂದಿದ ತಕ್ಷಣ ಅವನೇನಾದರೂ ಸ್ವಲ್ಪ ತಿಂದ್ಬಿಟ್ಟು ಹಿಂದೆನೇ ಕೂತ್ಕೊಳ್ತಾನೆ ಓದೋದಕ್ಕೆ. ಅವನ ಜೊತೆ ಹೋಗಿ ನಾನು ಕೂತ್ಕೊಂಡಿರ್ತೀನಿ. ಅವ್ನಿಗೇನಂದರೆ ನಾನು ಹೇಳ್ತೀನಿ, ಅವನೇ ಓದ್ಕೋತಾನಲ್ವ ಇವಾಗ, ಬಿಡೋಪ್ಪು ನೀನೇ ಓದ್ಕೋತೀಯ ಅಂದರೆ ಅವ್ನಿಗೇನೋ ಒಂಥರ ಅದು ಚಿಕ್ಕದಿಂದ ಅಭ್ಯಾಸ ಆಗಿದೆ ನನಗೆ. ಅವನೇನು ಓದಿರ್ತಾನೋ ಅದೆಲ್ಲ ನನಗೆ ಒಂದು ಸಲ ಒಪ್ಪಿಸ್ಬಿಟ್ರೆ, ಅಂದರೆ ನಾನೇನಂದರೆ ಯಾವುದಾದ್ರೂ ಒಂದು ಮಿಸ್ಟೇಕ್ ಮಾಡ್ತಾನಾ, ಅಂದರೆ ಯಾವ್ದಾದ್ರು ಒಂದು ತುಂಬ ಈಗ ಕ್ವಶನ್ ಆನ್ಸರ್ಸಲ್ಲಿ ತುಂಬ ಮಿಸ್ಟೇಕ್ ಇದೆ, ಅದನ್ನು 1-2-3 ಟೈಮ್ಸ್ ರಿವೈಸ್ ಮಾಡಿಸ್ತೀನಿ. ಅವಾಗ ಅವ್ನು ಪರ್ಫೆಕ್ಟ್ ಆಗಿಬಿಡ್ತಾನಲ್ವ. ಅದೊಂದು ಅವನಿಗೆ ನಾನು ಇದು ಇವಾಗಲ್ಲ ಮಮ್ಮಿ, ನಾನು ಇನ್ನೂ ದೊಡ್ಡವನಾಗಿ ಕಾಲೇಜ್ಗೆಲ್ಲ ಹೋದರೂ ನೀನು ನನ್ನ ಜೊತೆ ಕೂತ್ಕೊಂಡು ನಾನು ಹೇಳೋದನ್ನು ನೀನು ಕೇಳಿಸ್ಕೋಬೇಕು. ಸೊ ಇನ್ನೂ ಎಷ್ಟು ವರ್ಷ ಹೇಳ್ಕೊಡೋದು ನಾನು ನಿನಗೆ ಅಂತ ಅವ್ನಿಗೆ ರೇಗಿಸ್ತಾ ಇರ್ತೀನಿ. ಸೊ ಅವನೊಂಥರ ಅಭ್ಯಾಸ, ಏನೂ ಮಾಡೋಕ್ಕಾಗಲ್ಲ. ನನ್ನ ಮಗ ಇನ್ನೇನು ಕೇಳ್ತಾನೆ ನನ್ನಿಂದ, ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಅದೊಂದು ತಾನೇ. ಸೊ ಅಷ್ಟೆಲ್ಲ ಅವ್ನು ಬರೋಷ್ಟು ಅದಕ್ಕೆ ಅಂತಲೇ ಬೇಗ ಅಡುಗೆ ಮಾಡಿಬಿಟ್ಟಿದ್ದೀನಿ. ಇನ್ನೇನು ಅಡುಗೆದೆಲ್ಲ ಏನು ತಾಪತ್ರಯ ಇಲ್ಲ ನನಗೆ. ಅವ್ನು ಬಂದ ತಕ್ಷಣ ಅವ್ನ ಮುಂದೆ ಕೂತ್ಕೊಂಡು ಅವ್ನು ಒಪ್ಪಿಸ್ತಾನೆ, ನಾನು ಕೇಳೋದಷ್ಟೇ. ಅದರಲ್ಲೂ ಚೆನ್ನಾಗಿ ಜೋಕಾಗಿ ಮಾಡ್ತಾ ಇರ್ತಾನೆ. ಅದಂತೂ ಸಿಕ್ಕಾಬಟ್ಟೆ ರೇಗಿಸೋದು, ತಮಾಷೆ ಮಾಡೋದು, ಏನೋ ಒಂದು ಮಾಡ್ಕೊಂಡು ಕೂತಿರ್ತಾನೆ. ಓದೋದ್ರಲ್ಲಿ 2 ಅವರ್ ಓದಿದ್ರೆ ಅದರಲ್ಲಿ ಒಂದು ಅರ್ಧ ಗಂಟೆ ಬರೀ ಇದರಲ್ಲೇ ಹೋಗಿರುತ್ತೆ ನಂದು ಅವನಿಬ್ರು. ಒಂದೊಂದ್ಸಲ ಕೋಪ ಬಂದು ನಾನು ಬೈದ್ಬಿಟ್ಟಿರ್ತೀನಿ, ಒಂದೊಂದ್ಸಲ ಅವ್ನು ಕೋಪ ಮಾಡ್ಕೊಂಡಿರ್ತಾನೆ. ಹೀಗೆ ಅಮ್ಮ ಮಗಂದು ನಡೀತಾ ಇರುತ್ತೆ. ಇನ್ನು ಅಪ್ಪ ಅಂತೂ ಕೆಲವೊಂದು ಎಲ್ಲ ಅವರು ಬಂದ ತಕ್ಷಣ ಟಿ ವಿ ಹಾಕ್ಕೊಂಡು ಅವ್ರ ಟೆಸ್ಟ್ ಇರಲಿ, ಎಕ್ಸಾಮ್ ಇರಲಿ, ಏನಾದರೂ ಇರಲಿ, ಒಟ್ಟಿನಲ್ಲಿ ಅವ್ರಿಗೆ ಟಿ ವಿ ಓಡ್ತಾ ಇರಬೇಕು. ಅದು ಹೋಗಲಿ, ಅವ್ರಿಗೆ ಕೇಳೋ ಥರನೂ ಹಾಕ್ಕೊಂಡು ಕೂತ್ಕೊಳ್ಳೋಲ್ಲ. ಫುಲ್ಲು ಅವ್ನಿಗೆ ರೂಮಿಗೆ ಕೇಳಬೇಕು, ಹಂಗೆ ಹಾಕ್ಕೊಂಡಿರ್ತಾರೆ. ನಾನಂತೂ ಎಷ್ಟು ಸಲ ಹೇಳ್ಬಿಡ್ತೀನಿ, 100 ಸಲ ಹೇಳ್ತೀನಿ, ರೀ ಸೌಂಡ್ ಕಮ್ಮಿ ಕೊಡಿ, ರೀ ಸೌಂಡ್ ಕಮ್ಮಿ ಕೊಡಿ. ಒಂದು ಸಲ ಬಂದು ಕೋಪ ಬಂದಂಗೆ ಆಫ್ ಮಾಡಿಬಿಡ್ತೀನಿ. ಹಂಗೆ ಆ ಥರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಮನೇಲಿ ಮಕ್ಕಳಿರೋದು ಇದೆ ತಾಪತ್ರಯ. ಸೊ ಊಟ ಆಯಿತು. ಇವಾಗ ಇನ್ನೂ 3 ಗಂಟೆ ಇರೋದ್ರಿಂದ ನನ್ನ ಮಗ ಬರೋಕ್ಕೆ 1 ಅವರ್ ಟೈಮ್ ಇದೆ. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇದು ಮಾಡ್ತೀನಿ. ಇಲ್ಲಾಂದರೆ ಅವ್ನು ಬಂದಮೇಲೆ ಇನ್ನು ರೆಸ್ಟ್ ಮಾಡೋಕ್ಕಾಗಲ್ಲ. ನಾನು ಇನ್ನು ನೈಟ್ ಮಲ್ಕೋಬೇಕಷ್ಟೇ.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸ್ಟಾರ್ಟಿಂಗ್ ಇಂಟ್ರೋ ಕೊಡೋಕ್ಕಾಗಿಲ್ಲ, ಹಾಗಾಗಿ ಇವಾಗ ಕೊಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಹಿಂದಿನ ದಿನ ಈವ್ನಿಂಗ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಯಾಕೆಂದರೆ ಗೊತ್ತಿದೆ ನಿಮಗೆ, ಓದ್ಸೋಕ್ಕೆ ನಿಂತ್ಕೊಂಡ್ರೆ ನನ್ನ ಕೆಲಸ ಆಗೋಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಮೀಶೋಯಿಂದ ಒಂದು 3D ಫ್ಲವರ್ ಮ್ಯಾಟನ್ನು ಆರ್ಡ್ರ್ ಮಾಡಿದ್ದೆ. ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡೋಣ ಅಂತೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ನನಗೇನೆಂದರೆ ಏನೋ ಒಂದು ಅಂದರೆ ಇವಾಗ ಸದ್ಯಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಹತ್ರನೇ ಇದೆ. ಸೊ ಅದಕ್ಕೇನೋ ಒಂದು ಡೆಕೋರೇಷನ್ ಮಾಡೋದಕ್ಕೆ ಈ ಥರ ಒಂದು ಶೀಟ್ ಬೇಕಿತ್ತು ನನಗೆ. ಅದನ್ನು ಆ್ಯಕ್ಚುಲಿ ಎಲ್ಲಿ ತೊಗೊಳ್ಳಿ ಯೋಚನೆ ಮಾಡ್ತಾಯಿದ್ದೆ. ಬಟ್ ನಾವು ಕಾಟನ್ ಬಾಕ್ಸಿಂದ ಏನು ಅದನ್ನು ಓಪನ್ ಮಾಡಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಅಂಥದ್ರಲ್ಲಿ ನನಗೆ ಒಂದು ಇದು ಸಿಕ್ತು. ಖುಷಿಯಾಗೋಯ್ತು ಅದು ನೋಡಿದ ತಕ್ಷಣ. ನನಗೆ ಆ ಫ್ಲವರ್ ಮ್ಯಾಟ್ ನೋಡೋಕ್ಕೆ ಮುಂಚೆನೇ ಖುಷಿಯಾಗೋಯ್ತು. ಸೊ ಅದಾದಮೇಲೆ ಇದನ್ನು ಓಪನ್ ಮಾಡಿ ನೋಡಿದೆ. ಇವಾಗ ಮೀಶೋನಲ್ಲಿ ಫುಲ್ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ 3D ಫ್ಲವರ್ ಮ್ಯಾಟ್ಗಳು. ಇದರಲ್ಲೇ ಡಿಫ್ರೆಂಟ್ ಫ್ಲವರ್ಸ್ ವೆರೈಟಿ ಎಲ್ಲ ಇದೆ. ಸೊ ನೋಡೋಣ. ಇದು ಕಮ್ಮಿ ಬೆಲೆ ಆ್ಯಕ್ಚುಲಿ, 150 170 ಆರ್ 130 ಇಷ್ಟರಲ್ಲಿ ಇರುತ್ತೆ. ಅದರಲ್ಲಿ ನೋಡೋಣ ಅಂಥೇಳಿ ತರಿಸಿದೆ. ನೋಡ್ಬೋದು, ನನಗೆ ಫಸ್ಟಿಗೆ ನನಗೆ ಆ ಕಟನ್ ಬಾಕ್ಸ್ ಬೇಕಿತ್ತು, ಅದೊಂದು ಖುಷಿ ಆಯಿತು. ಅದ್ರ ಜೊತೆಗೆ ಫ್ಲವರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ದೇವ್ರ ಮನೆ ಬಾಗಿಲಿಗೆ ಹಾಕೋಣ ಅಂಥೇಳಿ ತರಿಸಿದಂಥದ್ದು. ನೋಡಿದ ತಕ್ಷಣ ಅದೇನು ಗೊತ್ತಾ, ಯಾವುದೋ ಒಂದು ಫ್ಲವರೇ ಇದೆಯೇನೋ ಅಲ್ಲಿ ಅನ್ನೋ ಥರ, ಅಷ್ಟು ದೊಡ್ಡ ಫ್ಲವರ್ ಹಾಕಿದ್ದಾರೇನೋ ಅನ್ನೋ ಥರ ಎದ್ದು ಕಾಣ್ತಾ ಇತ್ತು. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಆಯಿತಾ. ಮೀಶೋಯಿಂದ ಈ ಒಂದು 3D ಡೋರ್ ಮ್ಯಾಟನ್ನು ಆರ್ಡ್ರ್ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಹೇಳಬೇಕು ಅಂತಂದರೆ ಒಂಥರ 3D ನಿಜ ಫ್ಲವರೇ ಹಾಕಿದ್ದೀವೇನೋ ಆ ಥರ ಫೀಲ್ ಆಗುತ್ತೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು ಎಷ್ಟು ಚೆನ್ನಾಗಿದೆಲ್ಲ ಫ್ಲವರ್ ಥರ. ಇದರಲ್ಲೇ ಬೇರೆ ಎಷ್ಟೊಂದಿದೆ, ಪಿಕಾಕ್ ಅದೆಲ್ಲ ಇದೆ. ನೋಡೋಣ ಒಂದ್ಸಲ ಇದನ್ನು ತರಿಸಿ ನೋಡೋಣ. ಇಷ್ಟ ಆದರೆ ಬೇಕಾದ್ರೆ ನೆಕ್ಸ್ಟ್ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇದೊಂದು ತರಿಸಿದೆ. ಇದಕ್ಕೆ 118 ರುಪೀಸೋ ಏನೋ ಅನಿಸುತ್ತೆ. ಇದು 118 130 ಗೊತ್ತಿಲ್ಲ ನನಗೆ. ಅಷ್ಟರೊಳಗಡೆ ಇರುತ್ತೆ. ಒಟ್ಟಿನಲ್ಲಿ 120 130 ಅಷ್ಟರಲ್ಲೇ ಇರುತ್ತೆ. ಸೊ ಚೆನ್ನಾಗಿದೆ. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಬೋನಸ್ ಅಂಥೇಳಿ, ಸೊ ನಾನು ನಿನ್ನೆ ಹೇಳಿದೆ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ರ್ಯಾಕ್ರೋಪ್ಸಿ ಅಂಥೇಳಿ. ಅದಕ್ಕೆ ಈ ಥರದ್ದು ಬೇಕಿತ್ತು ನನಗೆ. ಸೊ ಈ ಥರದ್ದೊಂದು ಬೇಕಿತ್ತು. ಬಟ್ ಇದು ನನಗೆಲ್ಲೂ ಸಿಗೋಲ್ಲ, ಎಲ್ಲಿ ಹುಡ್ಕೊಂಡು ಹೋಗೋದು ಇದನ್ನ ಅಂಥೇಳಿ ಅಂದ್ಕೊಂಡು ನಾನು ಬೇಡ, ಇದನ್ನು ಸ್ಕಿಪ್ ಮಾಡಿ ಇದಕ್ಕೆ ಬೇರೆ ಏನಾದ್ರು ಜುಗಾಡ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಬಟ್ ದೇವ್ರಿಗೂ ಕೂಡ ನಾನು ಮಾಡೋದು ಪ್ರಾಜೆಕ್ಟ್ ಇಷ್ಟ ಇತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಇದು ಕೂಡ ಇದ್ರ ಜೊತೆ ಸಿಕ್ಕಿದೆ. ತುಂಬ ಖುಷಿಯಾಗೋಯ್ತು ನನಗೆ. ಇದನ್ನು ನೋಡಿದ ತಕ್ಷಣ ಫುಲ್ಲು ಖುಷಿಯಾಗಿಬಿಡ್ತು ನನಗೆ. ಸೊ ನಾನು ಅನ್ಕೋತಾ ಇದ್ದೆ, ದೇವರು ಎಲ್ಲಿ ಹುಡ್ಕೊಂಡು, ಅದು ಏನಂದರೆ ಗಟ್ಟಿ ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ಹಿಂಗೆ ನೀಟಾಗಿ ಹಿಂಗೆ ಎಳೆದ್ರೆ ಬರುತ್ತೆ. ಬಟ್ ನಮ್ಗೆ ಇಷ್ಟು ನೀಟಾಗಿ ಅದನ್ನು ಎಳೆಯೋಕ್ಕಾಗಲ್ಲ. ನನಗೆ ಎಷ್ಟು ಬೇಕಂತ ಅಂದ್ಕೊಂಡಿದ್ದೋ ಅದಕ್ಕಿಂತ ಮೇಬಿ ಜಾಸ್ತಿನೇ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ, ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಆ ಥರ ಏನು ಅಂಥೇಳಿ. ನಾನು ಆ ವಿಡಿಯೋ ಮಾಡ್ತೀನಲ್ಲ, ಅದರಲ್ಲಿ ಗೊತ್ತಾಗುತ್ತೆ. ಸೊ ತುಂಬಾ ಖುಷಿ. ಏನು ಗೊತ್ತಾ, ಮನಸ್ಸಿಂದ ನಾವು ಏನಾದರೂ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಮಾಡಿಸೋದಕ್ಕೆ, ಅಂದರೆ ಅದು ಸಾಕಾರ ಆಗೋದಕ್ಕೆ ಯೂನಿವರ್ಸ್ ಒಟ್ಟುಗೂಡುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ನಂಬಿರೋವಂಥ ದೇವರುಗಳು ಒಟ್ಟುಗೂಡುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಫೀಲ್ ಆಗ್ತದೆ ಇವಾಗ ನನಗೆ. ನಿಜವಾಗ್ಲೂ ಈ ಥರದ್ದು ಬೇಕು, ಎಲ್ಲಿ ಹುಡುಕ್ಲಿ, ಎಲ್ಲಿ ಇದು ಮಾಡಲಿ ಆ ಥರ ಅಂದ್ಕೊಂಡು ಬೇಡ, ಇದು ಸುಮ್ಮನೆ ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಮಾಡೋದಕ್ಕಿಂತ ಅದಕ್ಕೇನಾದ್ರು ಬೇರೆ ಜುಗಾಡೆ ಮಾಡ್ಕೊಳ್ಳೋಣ, ಅದೊಂದು ಸ್ಕಿಪ್ ಮಾಡಿಬಿಟ್ಟು ಬೇರೆ ಏನಾದರೂ ಮಾಡೋಣ ಆ ಥರ ಅಂದ್ಕೊಂಡೆ. ಬಟ್ ಫೈನಲಿ ನನಗೆ ಅದೇ ಖುಷಿ ಆಗ್ತದೆ ನನಗೆ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. 120 ರುಪೀಸಲ್ಲೆಲ್ಲ ಈ ಥರ ಚೆನ್ನಾಗಿರೋದು ಮ್ಯಾಟ್ ಸಿಗ್ತಾಯಿದೆ ಅಂದರೆ ಇದ್ರ ಮೇಲೆ ನಾವು ಏನಾದರೂ ಡೆಕೋರೇಷನ್ ಕೂಡ ಮಾಡ್ಬೋದು. ಏನಾದ್ರು ಪ್ಲೇಟ್ಸ್ ಆ ಥರದ್ದೆಲ್ಲ ಇಟ್ಟು ಡೆಕೋರೇಷನ್ ಮಾಡ್ಬೋದು. ಅಥವಾ ದೇವ್ರ ಮನೆ ಮುಂದೆ ಕೂಡ ಇದನ್ನು ಹಾಕ್ಬೋದು. ಸಕ್ಕತ್ತಾಗಿ ಕಾಣುತ್ತೆ ಹೇಳಬೇಕು ಅಂತಂದರೆ. ರಿಯಲಾಗಂತೂ ಹಿಂಗೆ ಹಾಕಿದಾಗ ನಿಜವಾಗ್ಲೂ ಯಾವುದೋ ದೊಡ್ಡ ಫ್ಲವರ್ನ ಹಾಕಿದ್ದೀನಿ ಏನೋ ಆ ಥರ ಅನ್ನಿಸುತ್ತೆ. ಇದರಲ್ಲಿ ಪಿಕಾಕ್ ಕೂಡ ಇದೆ, ನೋಡೋಣ. ಆದರೆ 2 ಪಿಕಾಕ್ ಕೂಡ ತರಿಸೋಣ. ಚೆನ್ನಾಯ್ತಲ್ಲ. ಸೊ ಫ್ರಂಟ್ ಡೋರ್ಗೆ ಹಾಕಿದ್ರೂ ಸಾಕು. ಬಟ್ ಏನಂದರೆ ಗಲೀಜು ಮಾಡೋ ಕಡೆ ಹಾಕಬಾರ್ದು. ಇನ್ನೂ ತುಳು ಗಲೀಜು ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಗಲೀಜು ಆಗದೆ ಇರೋ ಕಡೆ ಹಾಕಿ.
ಈ ಮನೆ ಕೆಲಸ ಮಾಡ್ತಾಯಿದ್ದೆ ನಾನು, ಅಷ್ಟರಲ್ಲಿ ಆರ್ಡ್ರ್ ಬಂತ, ಇರು ಹಾಗೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿ ಒಂದು ಓಪನ್ ಮಾಡಿ ಇದು ನೋಡಿ ಖುಷಿಗೆ ಹಾಗೆ ಕುತ್ಕೊಬಿಟ್ಟಿದ್ದೀನಿ. ಇನ್ನೂ ಅರ್ಧಂಬರ್ಧ ಕೆಲಸ ಬ್ಯಾಲೆನ್ಸ್ ಇದೆ ನಂದು. ಅರ್ಧಂಬರ್ಧ ಮೀನ್ಸ್ ಒಂದು ಮನೆ ಒಂದು ಒರೆಸ್ಬೇಕಷ್ಟೇ, ಅದು ಮನೆ ಒರೆಸ್ಬಿಟ್ಟು ನನ್ನ ಕೆಲಸ ಮುಗೀತು. ಫ್ರೆಶ್ ಅಪ್ ಆಗಿಬಿಟ್ಟು ಬರಬೇಕು. ಇವತ್ತು ಕುರುಬರಳ್ಳಿಗೆ ಹೋಗೋ ಪ್ಲ್ಯಾನ್ ಕೂಡ ಇದೆ, ಯಾಕೆಂದರೆ ನಂದು SIR ಫಾರ್ಮ್ ಬಂದಿದೆ ಅಂತೆ. ಸೊ ಅದು ಇನ್ನು 22ಗೆ ಲಾಸ್ಟ್ ಇನ್ನು ಮಾಡಲ್ಲ ಅಂತ ಹೇಳಿದ್ರಲ್ವ. ಸೊ ಹೋಗ್ಬಿಟ್ಟು ನಾನು ಫೋಟೋ ಎಲ್ಲ ಅಂಟಿಸ್ಬಿಟ್ಟು ಅದೇನಿದೆ ಫಿಲ್ ಮಾಡಿರೋದೆಲ್ಲ ನೋಡಿ ಸೈನ್ ಮಾಡಿಬಿಟ್ಟು ಬರಬೇಕು. ಹಾಗಾಗಿ ಕುರುಬರಳ್ಳಿಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಹಂಗೆ ಟೆಸ್ಟ್ ನಡೀತಾ ಇದೆ, ಅವನು ಬೇಗ ಅವನು ಸ್ಕೂಲಿಂದ ಬರೋಷ್ಟು ನಾನು ರಿಟರ್ನ್ ಬರಬೇಕು. ಈ ಥರ ಇದೆ. ಸೊ ಖುಷಿ ಆಯಿತು. ಹಾಗೆ ಅದನ್ನು ನನ್ನ ಜೊತೆ ಶೇರ್ ಮಾಡಿದೆ ಆಯಿತಾ. ಬೇಗ ಎಲ್ಲ ಕೆಲಸ ಮುಗಿಸಿ ಇನ್ನು ಅಡುಗೆ ಕೂಡ ಮಾಡಬೇಕು. ಇವತ್ತು ಹೆಸರು ಕಾಳು ನೆನೆಸಿಟ್ಟಿದ್ದೀನಿ. ಹೆಸರು ಕಾಳು ಹಾಕಿ ಸೊಪ್ಪು ಹಾಕಿ ಬಸ್ಸಾಂಬಾರು ಮಾಡೋಣ ಅಂತೇಳಿ ಅಂದ್ಕೊಂಡು, ಸರಿನಾ? ಆಮೇಲಿಂದ ಸಿಗ್ತೀನಿ ಎಲ್ಲರೂ. ನೋ ಫಿಕ್ಷನ್ ಪೋಸ್ಟ್ ಹಿಯರ್. ಓಕೆ, ಫ್ಲವರ್ ಏನ ಏನು ಥರ ಕಾಣಿಸ್ತು? ಹಾಂ ಹಾಂ 3D ಥರ ಕಾಣಿಸ್ತಾ? ಅದು 3D ಫ್ಲವರೇ. ಅದು ನೋಡಿದ ತಕ್ಷಣ ಹಂಗೆ ಕಾಣುತ್ತೆ. 3D ಫ್ಲವರ್ ಆಗ್ತಂಗೆ ಕಾಣಿಸುತ್ತಲ್ಲ ಸಡನ್ನಾಗಿ. ಹಾಂ ನೋಡಿ, ಇಲ್ಲಿಂದ ನೋಡಿದ್ರೆ ಹಿಂಗೆ ಎತ್ತಂಗೆ. ಹಾಂ, ಅದಕ್ಕೆ ನೋಡೋಣ ಏನು ಹೇಳ್ತೀಯಾ ಅಂತ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡೋಕ್ಕೆ. ಹೊರಡೋಣ ಅಂತ 7 ಗಂಟೆ ಆಗೋಯ್ತು ಹೊರಡೋಕ್ಕೆ. ಇನ್ನು ನನ್ನ ಮಗನಿಗೆ ಬಂದು ಕೇಳಬೇಕು ನಾನು. ಅದು ಬೇರೆ ಇದೆ, ಮಳೆ ಬೇರೆ ಬರ್ತಾಯಿತ್ತಾ, ಸ್ವಲ್ಪ ನಿಲ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನೋಡಿ ನನ್ನ ಮಗ ಅಷ್ಟು ಬೇಗ ಗಾಡಿ ಓಡಿಸ್ಕೊಂಡು. ರೋಡ್ ಬೇರೆ ಸರಿ ಇಲ್ಲ, ಬೇಡ ಅಂದ್ರೂ ಕೇಳಲ್ಲ. ಏನು ನಾನು ಇಲ್ಲಿ ಇಳಿಯೋ ಅಷ್ಟರಲ್ಲಿ ಅಲ್ಲಿ ಒಂದು ರೌಂಡ್ ಹೋಗಿ ಬರ್ತಾನೆ. ನೀವು ಹೋಗಿ, ಕೆಲಸ ಇದೆ ಮಗ ನನಗೆ. ಕುರುಬರಳ್ಳಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೇ 24 ಕೆಲಸ ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತೀನಿ ನಾನು. ಅದರಲ್ಲಿ ಎಷ್ಟೊಂದು ಜನ ನಮ್ಮನೆ ಬಂದಿಲ್ಲ ಅಂತಾರೆ. ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ, ನನ್ನ ಫ್ರೆಂಡ್ಸ್ ನೋಡ್ಬಿಡ್ತೀನಿ. ಹಾಕಿದ್ದೀನಲ್ವ ಕರೆಕ್ಟಾಗಿ. ಒಂದು ರೌಂಡ್ ನೋಡ್ಕೊಂಡು ಬಂದ್ಬಿಟ್ರೆ ನನ್ನ ಏನು ಮಾಡೋಕ್ಕಾಗಲ್ಲ. ಐಬ್ರೋ ಬೇರೆ ಮಾಡಿಸ್ಬೇಕು. ಒಂದು ಯಾವುದೋ ರಿಟರ್ನ್ ಕೊಟ್ಟು ಕೆಲಸ ಇದೆ, ಅದು ರಿಟರ್ನ್ ಬೇರೆ ಮಾಡಬೇಕು. ಎಷ್ಟು ಕೆಲಸ ಇದೆ. ನಿನಗೆ ಒಂದಿನ ಬರೆ ಹಾಕ್ತೀನಿ ನೋಡ್ಕೊ. ನಿನಗೆ ಏನು ಬರ ಏನಂತೆ ನೀನು? ಎಗರ್ತೀನಿ ಹಂಗೆ ಹಿಂಗೆ ಓಡ್ ಬಂದು ಹಂಗೆ ಜಂಪ್ ಮಾಡಿ ಕೂತ್ಕೊಂಡು. ಈ ಕಡೆ ಮುಂದಕ್ಕೆ ಬಾ. ಹಾಂ, ಪಿಂಕ್ ಕಲರ್ ಆಯ್ತಲ್ಲ, ಪಿಂಕ್ ಕಲರ್ ಇಷ್ಟ. ಸಿಟ್ ಮಾಡು, ಸಿಟ್ ಕೊಡ್ತೀನಿ, ಸಿಟ್ ಮಾಡು. ಸೆಕೆಂಡ್ ಬಬ್ಲು, ಸೆಕೆಂಡ್ ಹೈ ಫೈ. ನೀನ್ ಮಾಡು, ಸೆಕೆಂಡ್ ಹೈ ಫೈ. ನೀನ್ ಕೇಳಿಗ ಸಿಟ್ ಮಾಡು. ಫಸ್ಟ್ ಸಿಟ್ ಮಾಡು, ಸಿಟ್ ಸಿಟ್ ಮಾಡು. ಫಸ್ಟ್ ಸಿಟ್ ಮಾಡು, ಸಿಟ್ ಸಿಟ್. ಸೆಕೆಂಡ್ ಹೈ ಫೈ. ಸೆಕೆಂಡ್ ಆ ಕಡೆ, ಈ ಕಡೆ ಸೆಕೆಂಡ್. ಇದು ಕೆಲ್ಕೋತಾನೆ ಒಂಚೂರು. ಈ ಕಡೆ ಸೆಕೆಂಡ್, ಈ ಕಡೆ ಹೈ ಫೈ. ಒಂದ್ ಕೈ ಹೈ ಫೈ. ಈ ಕಡೆ ಕೈ ಇದೆ. 2 ಕೈ ಹೈ ಫೈ. ಓಣಿ ಬಂಗಾರ ಓನ್ ಮಾಡ್ತೀರ ನಿಮ್ಗೆ. ಗುಡ್ ಬಾಯ್. ಅವನಿಗೆ ಈಗ ಅವ್ರು ಟೋಪಿ ಬೇಕು, ಟೋಪಿ ಇಷ್ಟ. ಕಚ್ಚಾಕ್ಬಿಟ್ರ ಆಮೇಲೆ ಟೊಪ್ಪಿನ. ಏನು ಸುಮ್ಮನೆ ರೇಗಿಸ್ಬಿಡ ಶಿಶಿರ್.
SI ಫಾರ್ಮ್ ಫಿಲ್ ಮಾಡೋಕ್ಕೆ ಅಂತ ಕುರುಬ್ರಳ್ಳಿಗೆ ಹೋಗಿದ್ದೆ. ನನ್ನ ಮಗ ಹ್ಯಾಟ್ ಹಾಕ್ಕೊಂಡು ಬಂದಿದ್ದ. ಅದು ನನ್ನ ಬಬ್ಲಿಗೆ ಇಷ್ಟ ಆಗಿ ಅದನ್ನು ಕೊಡು ಅಂತೇಳಿ ಹಠ ಮಾಡ್ತಾಯಿದ್ದ. ಅದಕ್ಕೆ ಅವನಿಗೆ ಕೈಲಿ ಏನೇನು ಬೇಕೆಲ್ಲ ಮಾಡಿಸ್ತಾಯಿದ್ರು. ಶೇಕ್ ಹ್ಯಾಂಡು, ಹೈಫೈ ಆ ಥರ ಎಲ್ಲ ಮಾಡ್ತಾಯಿದ್ದ. ಪಾಪ ಕೊಡ್ತಾರೆ ಅಂತೇಳ್ಬಿಟ್ಟು ಅವನಿಗೇನೋ ಒಂಥರ ಖುಷಿ. ಪಿಂಕ್ ಕಲರ್ ಅಂದರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆಮೇಲೆ ಹೋಗಿ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಏನೇನೋ ಫೋಟೋ ಎಲ್ಲ ಅಂಟಿಸಿ ಸೈನೆಲ್ಲ ಮಾಡಿಬಿಟ್ಟು ಕೊಟ್ಬಿಟ್ಟು ಮತ್ತೆ ಮನೆಗೆ ರಿಟರ್ನ್ ಬಂದ್ವಿ. ಅದಾದಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.